ವೆಲ್ಕಮ್ ಟು ಬಂಧಲಕ್ಷ್ಮಿ ಕೋಚಿಂಗ್ ಕ್ಲಾಸಸ್ ಬೆಳಗ್ಲಿ. ನಾವ 5ನೇ ತರಗತಿ ವಿದ್ಯಾರ್ಥಿಗಳ ಸಲುವಾಗಿ ಮುರಾರ್ಜಿ, ನವೋದಯ, ಆಳ್ವಾಸ, ಕಿತ್ತೂರು, ಸೈನಿಕ ಇನ್ನಿತರ 6ನೇ ತರಗತಿಗೆ ಅಂದ್ರ ವಸತಿ ಶಾಲೆಗಳ ಆಯ್ಕೆ ಸಲುವಾಗಿ ಕ್ಲಾಸ್ ಅನ್ನ ಹೇಳಾಕತ್ತೀವಿ. ಇದನ್ನ ನಿಮ್ ಮನ್ಯಾಗ ಯಾರ 5ನೇ ತರಗತಿ ಓದುತ್ತಿರುವ ಮಕ್ಕಳಿಗೆ ಈ ವಿಡಿಯೋ ಅವರಿಗೆ ತೋರಿಸುವ ಮೂಲಕ ಅವ್ರಿಗೆ ಎಕ್ಸಾಮ್ ಹೆಲ್ಪ್ ಆಕತಿ ಅನ್ನೋ ದೃಷ್ಟಿಯಿಂದ ಈ ವಿಡಿಯೋ ಮಾಡಾಕತ್ತೀವಿ. ನಿನ್ನಿ ಕ್ಲಾಸ್ ಏನಿತ್ತಂದ್ರ ಸಂಖ್ಯೆಗಳು ಇತ್ತು. ಇವತ್ತಿನ ಕ್ಲಾಸ್ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಇತ್ತು. ನಿನ್ನಿ ಸಂಖ್ಯೆಗಳು ಮುಗ್ದೈತಿ. ಇವತ್ ಏನೈತಂದ್ರ ಸಂಖ್ಯಾ ಪದ್ಧತಿ ಐತಿ. ಸಂಖ್ಯಾ ಪದ್ಧತಿ ಅಂದ್ರೆ ಏನಂದ್ರ ಸಂಖ್ಯೆಗಳು ಕಲ್ತಿರಿ ಎಲ್ಲರೂ. ಅವನ ಸಂಖ್ಯೆಗಳು ಅಂದ್ರ ಹಂಗ ಈಗ ಎಷ್ಟ್ ಬೇಕಾದಕ್ ಬರಿತೀರಿ. ಈಗ ಹಿಂಗ್ ಬರದ್ರ ಒಮ್ಮಿಗೆ ಓದಾಕ ಬರಂಗಿಲ್ಲ ಯಾರಿಗೂ. ಇದನ್ನ ವಿಂಗಡಿಸ್ಬೇಕ ಅಂದ್ರ ಏನ ಪದ್ಧತಿದೊಳಗ ಅಂದ್ರ ಇದ್ರೊಳಗ 2 ಟೈಪ್ಸ್ ಅದಾವ. ಯಾವ್ಯಾವ ಅಂದ್ರ ಒಂದ ಭಾರತೀಯ ಸಂಖ್ಯಾ ಪದ್ಧತಿ ಐತಿ. ಒಂದ್ ಯಾವ್ದೈತಿ ಅಂದ್ರ ಭಾರತೀಯ ಸಂಖ್ಯಾ ಪದ್ಧತಿ ಐತಿ. ಭಾರತೀಯ ಸಂಖ್ಯಾ ಪದ್ಧತಿ ಪ್ರಕಾರ ಒಂದು ವಿಂಗಡಿಸಬಹುದು. ಇನ್ನೊಂದ್ ಯಾವದಪ್ಪ ಅಂದ್ರ ಅಂತಾರಾಷ್ಟ್ರೀಯ ಇನ್ನೊಂದ್ ಯಾವ್ದಂದ್ರ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಐತಿ. ಭಾರತದವರ ಈಗ ಭಾರತೀಯ ಸಂಖ್ಯಾ ಪದ್ಧತಿ ಅಂದ್ರ ಭಾರತದವ್ರ ಅಂದ್ರ ನಾವು ಇಂಡಿಯನ್ಸ್ ಎಲ್ಲಾರು ಏನ್ ಮಾಡ್ತೀವಿ, ಭಾರತೀಯ ಸಂಖ್ಯಾ ಪದ್ಧತಿಯನ್ನ ಯೂಸ್ ಮಾಡ್ತೀವಿ. ಹಂಗ ಅಂತಾರಾಷ್ಟ್ರೀಯ ಅಂದ್ರೆ ಏನ, ಎಲ್ಲಾರು ಅಂತಾರಾಷ್ಟ್ರೀಯ ಅಂದ್ರ ಬೇರೆ ಬೇರೆ ರಾಷ್ಟ್ರಗಳನ್ನು ಅವ್ರ ಏನ್ ಮಾಡ್ತಾರಂದ್ರ ಅಂತಾರಾಷ್ಟ್ರೀಯ ಪದ್ಧತಿಯ ಸಂಖ್ಯಾ ಪದ್ಧತಿಯನ್ನ ಏನ್ ಮಾಡ್ಕೋತಾರು, ಸಂಖ್ಯೆ ಒಳಗೆ ಕಾಮ ಹಾಕುವ ಮೂಲಕ ಅದನ್ನ ಸಂಖ್ಯಾ ಪದ್ಧತಿಯನ್ನ ಇದನ್ ಮಾಡ್ತಾರು. ಸಪರೇಟ್ ಮಾಡಿ ಬರದ ಆ ಸಂಖ್ಯೆ ಹೆಂಗ್ ಓದ್ಬೇಕ ಅನ್ನೋದ ಹೇಳ್ತಾರು. ಈಗ ನಮ್ಮ ಭಾರತೀಯ ಸಂಖ್ಯಾ ಪದ್ಧತಿಯ ಮೂಲಕ ಹೆಂಗ್ ಇದನ್ ಮಾಡ್ಬೇಕು ಅನ್ನೋದ ಹೇಳ್ತೀನಿ ನೋಡ್ರಿ. ಈಗ ಭಾರತೀಯ ಪದ್ಧತಿಯ ಸ್ಥಾನ ಬೆಲೆ ಕೋಷ್ಟಕ ಐತಿ. ಫಸ್ಟ್ ಏನಂದ್ರ ಏನಿರ್ತತಿ, ಒಂದು ಅಂದ್ರೆ ಏನಿದ ಬಿಡಿ ಸ್ಥಾನ ಇರ್ತತಿ. ಒಂದು ಅಂದ್ರೆ ಏನ ಬಿಡಿ ಸ್ಥಾನದಾಗ ಇರ್ತತಿ. ಇಲ್ಲಿ 10 ಅಂದ್ರ 10 ಇದೇನ 10ರ ಸ್ಥಾನ. ಈ ಕಡೆ ಇದ ಬಿಡಿ ಆಯ್ತು, ಇದ 10 ಆಯ್ತು. ಇದ 100 ಇದ 1000 100 ಅಂದ್ಲೆ 1000 ಅಂದ್ಲೆ ಏನಾಯ್ತು 10,000 ಅಂದ್ಲೆ ಲಕ್ಷ 10,000 ಅಂದ್ಲೆ ಲಕ್ಷ ಆಯ್ತು. ಲಕ್ಷ ಅಂದ್ಲೆ 10 ಲಕ್ಷ 10 ಲಕ್ಷ ಅಂದ್ಲೆ 1 ಕೋಟಿ. ಎಷ್ಟಾಯ್ತು 1 ಕೋಟಿ. ಇದನ್ನ ಹೆಂಗ್ ಅಂದ್ರ ನಮ್ಮ ಭಾರತೀಯ ಪದ್ಧತಿದಾಗ ಸ್ಥಾನ ಬೆಲೆ ಕೋಷ್ಟಕ ಹೆಂಗೈತಿ ಅಂದ್ರ ಫಸ್ಟ್ ಯಾವ್ದು ಇರ್ತತಿ, ಬಿಡಿ ಅಂದ್ರೆ ಎಡದಿಂದ ಬರ್ಬೇಕು. ಫಸ್ಟ್ ಹೆಂಗ ಸಂಖ್ಯೆ ಬರ್ಕೊಂಡಿರ್ತೀವಿ 3204 ಇರ್ತೈತಿ. ಈಗ ಈ ಕಾಡಿನಿಂದ ವಿಂಗಡಿಸ್ಬೇಕು. ಇದನ್ನ ಹೆಂಗಂದ್ರ ಈ ಸ್ಥಾನ ಬೆಲೆ ಹೆಂಗಂದ್ರ ಈ ಕಾಡಿಂದ್ರ ಎಡದಿಂದ ಅದನ್ನ ಸಂಖ್ಯಾ ಪದ್ಧತಿದೊಳಗ ಬರಿಬೇಕು. ಫಸ್ಟ್ 4 ಅನ್ನೋದೇನಿದೆ ಬಿಡಿ ಸಂಖ್ಯೆ ಆಗಿರ್ತತಿ. ಇದು 4 ಅನ್ನೋದ ಬಿಡಿ ಸಂಖ್ಯೆ. ನೆಕ್ಸ್ಟ್ ಯಾವ್ದೈತಿ, ಇಲ್ಲಿ 10 ಐತಿ. ಇದ 10ರ ಸ್ಥಾನ ಆಯ್ತು. ನೆಕ್ಸ್ಟ್ ಯಾವ್ದೈತಿ, ಇದ 100ರ ಸ್ಥಾನ. ನಂತರ 100 ಅಂದ್ಲೆ ಇಲ್ಲಿ ಏನೈತಿ 1000 ಐತಿ. ಇದೇನಾಯ್ತು 1000 ಆಯ್ತು. ಹಂಗಾದ್ರ ಇಲ್ಲಿ ಅಲ್ಪ ವಿರಾಮ ಹೆಂಗ್ ಹಾಕ್ಬೇಕಂದ್ರ ಫಸ್ಟ್ ಗೆ ಏನ್ ಮಾಡ್ಬೇಕು, 3 ಸಂಖ್ಯೆ ಬಿಟ್ಟ ಅಲ್ಪ ವಿರಾಮ ಹಾಕ್ಬೇಕಿದ್ವಿ. 3 ಸಂಖ್ಯೆ ಬಿಟ್ಟು ಏನ್ ಮಾಡ್ಬೇಕು, ಅಲ್ಪ ವಿರಾಮ ಹಾಕ್ಬೇಕು. ಅವಾಗ ಏನಾಗ್ತಿದ 3204 ಅಂದ್ರ ನಾವ ಕಾಮ ಹಾಕೋದ್ರಿಂದ ಆ ಸಂಖ್ಯೆ ಯಾವ ಸ್ಥಾನದಾಗ ಐತಿ ಅನ್ನೋದ್ರ ಬಗ್ಗೆ ಹೇಳಿ ಓದಾಕ್ ನಮ್ಗ ಈಸಿಲಿ ಐಡೆಂಟಿಫೈ ಆಕೈತಿ. ಅದ್ರ ಸಲುವಾಗಿ ಅಂದ್ರ ಗುರುತಿಸಬಹುದು. ಅದ್ ನಾವ್ ಹೆಂಗ್ ಓದ್ಬೋದು ಅಂದ್ರ ಈಗ ಡೈರೆಕ್ಟ್ ಸಂಖ್ಯೆ ಒಂದ್ ಬರಿತೀರಿ. ಒಂದ್ ಸಂಖ್ಯೆ ಬರಿತೀರಿ 7 4 5 ಹಿಂಗೆಲ್ಲಾ ಬರ್ಕೋತ ಹೋಗ್ತೀರಿ. ಇದನ್ನ ಹೆಂಗ್ ಓದ್ಬೇಕು ಅನ್ನೋದಾಗ ಗೊತ್ತಾಗಲ್ಲ, ಐಡಿಯಾ ಇರಂಗಿಲ್ಲ. ಅದ್ರ ಸಲುವಾಗಿ ಏನ್ ಮಾಡ್ಬೇಕು, ಇದನ್ನ ಕಾಮ ಹಾಕುವ ಮೂಲಕ ಅಲ್ಪ ವಿರಾಮ ಹಾಕಿದ್ವಿ ಅಂದ್ರ ಫಸ್ಟ್ ಏನ್ ಮಾಡ್ಬೇಕು, 3 ಸಂಖ್ಯೆ ಬಿಟ್ಟ ಕಾಮ ಹಾಕುದು. ಆಮೇಲೆ ಇಲ್ಲಿ ಏನ್ ಮಾಡ್ಬೇಕು, 2 ಆಗಂತ್ಲೆ ಕಾಮ ಹಾಕ್ಬೇಕು. ಇಲ್ಲಿ 2 ಆಗಂತ್ಲೆ ಮುಂದಿನ ಸಂಖ್ಯೆ ಇಲ್ಲ. ಅದ್ರ ಸಲುವಾಗಿ ಇದೇನಾಯ್ತು 73,452. ಈಗ ಇದ ಬಿಡಿ ಸ್ಥಾನದಾಗ ಐತಿ. ಇದು ಬಿಡಿ ಸ್ಥಾನದಾಗ ಐತಿ. ಇದ 10ರ ಸ್ಥಾನದಾಗ, ಇದ 100ರ ಸ್ಥಾನ. ಇದೇನೈತಿ 10,000. ಇದ 1000 ಸ್ಥಾನದಾಗ ಐತಿ. ಇದ 10,000 ಐತಿ. ಈಗ ಏನು ಓದ್ಬೋದು, ಇದನ್ನ 73,452 ಏನಂತ ಓದ್ಬೋದು, ಇದನ್ನ 73,452 ಅಂತ ಓದ್ಬೋದು. ಇದೆಲ್ಲರಿಗೂ ತಿಳಿದೈತೆ ಅನ್ಕೊಂಡೈತಿ.
ನೆಕ್ಸ್ಟ್ ಏನಾಯ್ತಂದ್ರ ಇದ ಅಭ್ಯಾಸ ಇನ್ನ ತನ ಏನ್ ಹೇಳಿದ್ವು ಅದ್ರ ಬಗ್ಗೆ ಐಡಿಯಾ ಏನೇನ್ ಐತೆ ಅನ್ನೋದ ಹೇಳಿವು. ಈಗ ಅಭ್ಯಾಸ ಏನೈತಿ ಅಂದ್ರ ಕೆಳಗಿನ ಸಂಖ್ಯೆಗಳನ್ನು ಅಕ್ಷರದಲ್ಲಿ ಬರೆಯಿರಿ. ಈಗ ಕೊಟ್ಟಿರ್ತಾರು ಸಂಖ್ಯೆ ಕೊಟ್ಟಾರ ಅದನ್ನ ನಾವ್ ಏನ್ ಮಾಡ್ಬೇಕು ಅಕ್ಷರದಾಗ ಅಂದ್ರೆ ಕನ್ನಡ ರೂಪದಾಗ ಈಗ ನಾವ್ ಹೆಂಗ್ ಓದ್ತಿಲ್ಲ ಅದನ್ನ ಏನ್ ಮಾಡ್ಬೇಕು ಅಕ್ಷರದಾಗ ಬರಿಬೇಕು ಪದಗಳಲ್ಲಿ ಬರೀದು ಅಂತಾರು. ಇದಕ್ಕ ಏನ್ ಮಾಡುದು ಕೆಳಗಿನ ಸಂಖ್ಯೆಗಳನ್ನು ಅಕ್ಷರದಲ್ಲಿ ಬರೆಯಿರಿ. ಅಕ್ಷರದಾಗ ಬರಿ ಅಂದ್ರೆ ಏನ ಪದಗಳದಾಗ ಬರಿಬೇಕು. ಈಗ ನಾವ್ ಹೆಂಗ್ ಓದುತ್ತಿಲ್ಲ ಅದನ್ನ ಏನ್ ಮಾಡ್ಬೇಕು ಕನ್ನಡ ಪದದಾಗ ಬರಿಬೇಕು. ಅದಕ್ಕ ಏನಂತಾರು ಅಕ್ಷರದಲ್ಲಿ ಬರೆಯಿರಿ. ಇಲ್ಲಿ ಏನೈತಿ ಇದೇನೈತ್ರಿ 9763 ಐತಿ. 9000 ಈಗ ಏನಂದೀವ್ ನಾವ್ 9763 ಅಂದೀವ್. ಅದನ್ನ ಬರೆಯುವ ಮೂಲಕ ಏನಾಗತ್ತಿದ 9000 ನೆಕ್ಸ್ಟ್ ಏನೈತ್ರಿ ಇದ 700 ಆಕತಿ. 700 ಮುಂದೆ ಏನೈತ್ರಿ 63 ಐತಿ. 63 ಇದನ್ನ ಏನ್ ಮಾಡುದು ಕೆಳಗಿನ ಸಂಖ್ಯೆ ಅದಾವ ಇವ ಸಂಖ್ಯೆ ಅದಾವು ಅದನ್ನ ಏನ್ ಮಾಡ್ಬೇಕು ನೀವ ಪದದಾಗ ಅಕ್ಷರದಾಗ ಬರಿ ಅಂದರು ಅದನ್ನ ನೀವ್ ಏನ್ ಮಾಡ್ಬೇಕು ಕನ್ನಡದ ಪದದೊಳಗ ಬರಿಬೇಕು. ಅದ ಏನಾಗತ್ತಿದ 9763 ಆಕೈತಿ. ಇನ್ ಎರಡನೇದ ಏನೈತಿ 8768 ಐತಿ. ಎಷ್ಟೈತಿ 8768 ಎಷ್ಟೈತಿ 8768 ಐತಿ. ಇವೇನ ಇದ ಸಂಖ್ಯೆ ಕೊಟ್ಟಾರು ನಿಮಗ ಏನ್ ಬರಿ ಅಂದ್ರ ಅಕ್ಷರದಾಗ ಬರಿ ಅಂತ ಹೇಳ್ಯಾರ. ಸಂಖ್ಯೆ ಕೊಟ್ಟ ಅಕ್ಷರದಾಗ ಬರಿ ಅಂತ ಹೇಳ್ಯಾರು. ನೆಕ್ಸ್ಟ್ ಏನೈತಿ 7052 ಐತಿ. ಏನೈತಿ 7052 ಏನೈತಿ 7052. ನೆಕ್ಸ್ಟ್ ಏನೈತಿ 9878 ಐತಿ. 9878 ಅದೇ ರೀತಿ ಇನ್ನೊಂದ್ ಕೊಟ್ಟಿದ್ದಾರೆ 7652 652 ಈಗ ನಿಮಗೊಂದ ಇದ್ ನೀವ ಮನ್ಯಾಗ ಬಿಡಿಸಿ ನನಗ ಕಮೆಂಟ್ ಮಾಡ್ಬೇಕಿತ್ರ ಆನ್ಸರ್ ಏನ್ ಅನ್ನೋದ ಎಷ್ಟ್ ಆಕತಿ ಇದನ್ನ ಅಕ್ಷರದಾಗ ಬರದ ಈ ಸಂಖ್ಯೆ ಕೊಟ್ಟಿವ್ ನೀವ ಅಕ್ಷರದಾಗ ಬರದ ನಂಗೆ ಕಮೆಂಟ್ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್ ಇದೇನ್ ಕೇಳ್ಯಾರಂದ್ರ ಆಗ ಏನ್ ಕೊಟ್ಟಿರಿ ನಿಮಗ ಸಂಖ್ಯೆ ಕೊಟ್ಟಿರು ಅದನ್ನ ನೀವ ಪದದೊಳಗ ಅಕ್ಷರದಾಗ ಬರ್ದ್ರಿ. ಈಗ ಏನೈತಿದ ಕೆಳಗಿನವುಗಳನ್ನು ಸಂಖ್ಯೆಗಳಲ್ಲಿ ಬರೆಯಿರಿ ಅಂತ ಅವ್ರ ಏನ್ ಮಾಡ್ಯಾರ ನಿಮಗ ಫಸ್ಟ್ ಪದ ಕೊಟ್ಟಾರು ಅದನ್ನ ನೀವ್ ಏನ್ ಮಾಡ್ಬೇಕು ಸಂಖ್ಯೆದಾಗ ಬರಿಬೇಕು. ಅದನ್ನ ಹೆಂಗ್ ಬರೀದ್ ನೋಡ್ರಿ 48384 ಐತಿ. 48,000 ಅಂದಾರ ಇಲ್ಲ ಇಲ್ಲಿ ಎಷ್ಟ್ ಅಂದಾರು 48,000 ಆಮೇಲೆ 384 ಎಷ್ಟ್ ಅಂದಾರು 384 ಅಂದಾರು. ಇದು ಗೊತ್ತಾತು 48,384 48,384 ಐತ್ರಿ ಕರೆಕ್ಟ್ ಐತಿ. ನೆಕ್ಸ್ಟ್ 3,575 3,500 ಅಂದ್ರೆ ಏನು 525 ಎಷ್ಟ 3,525 ಆಯ್ತು. ನೆಕ್ಸ್ಟ್ 19,000 ಎಷ್ಟೈತಿ 19,024 19,000 ಇಲ್ಲಿ ನಿಮಗ 100ದ ಕೊಟ್ಟಿಲ್ಲ ಅವ್ರು 100 ಅಂದ್ರೆ 19,000 ಕೊಟ್ಟಾರು. ಒಮ್ಮೆ ಏನ್ ಮಾಡ್ಯಾರು ಇಲ್ಲಿ 100 ಕೊಟ್ಟಿಲ್ಲ 100 ಕೊಡ್ಲಾರ ಏನ್ ಕೊಟ್ಟಾರ ಅವ್ರ 24 ಕೊಟ್ಟಾರ. ಅಂದ್ರೆ 100 ಸಂಖ್ಯೆ ಅಲ್ಲಿ ನಿಮ್ಗೆ ಕೊಟ್ಟಿರ್ಲಿಕ್ಕಂದ್ರ ಅವಾಗ ಏನ್ ಮಾಡ್ಬೇಕು ನೀವು ಅದನ್ನ 0 ಇಡ್ಬೇಕು. 19,000
24. ನೆಕ್ಸ್ಟ್ ಆಯ್ತಿದ 19,024 ಆಯ್ತು. ನೆಕ್ಸ್ಟ್ 7,532. ನೆಕ್ಸ್ಟ್ ಐತಿ 7,532. ನೆಕ್ಸ್ಟ್ ಐತಿ 7,532 ಐತಿ. ಇದನ್ನು ನೀವ್ ಏನ್ ಮಾಡ್ಬೇಕು, ನನಗ ಕಮೆಂಟ್ ಮಾಡ್ಬೇಕು ಆನ್ಸರ್. ಎಷ್ಟೈತಿ? 5,476. ಎಷ್ಟೈತಿ? 5,476 ಐತಿ. ಇದನ್ನ ನೀವ್ ಏನ್ ಮಾಡ್ಬೇಕು, ಕಮೆಂಟ್ ಮಾಡ್ಬೇಕು ನಂಗೆ ಆನ್ಸರ್. ನೆಕ್ಸ್ಟ್, ಕೆಳಗಿನ ಸಂಖ್ಯೆಗಳಲ್ಲಿ ಪ್ರತಿ ಅಂಕೆಗಳ ಸ್ಥಾನ ಬೆಲೆಗಳನ್ನು ತಿಳಿಸ್ಬೇಕು. ಈಗ ಸ್ಥಾನ ಬೆಲೆ ಅಂದ್ರ ಅದ್ರ ಸ್ಥಾನ ಯಾವ್ದೈತಿ, ಏನ್ ಬಿಡಿ ಆಯ್ತೋ, ಏನ್ 10 ಆಯ್ತೋ, ಏನ್ 100 ಆಯ್ತೋ, 1000 ಆಯ್ತೋ ಅನ್ನೋದ ಹೆಂಗ ನಮ್ಗ ಅದನ್ನ ನಾವ ಏನ್ ಮಾಡ್ಬೇಕು, ಅದನ್ನ ಬೆಲೆ ಪ್ರತಿ ಅಂಕೆಗಳ ಪ್ರತಿ ಇದ್ರೊಳಗಿನದಾವು ಯಾವ್ಯಾವ ಅಂದ್ರ ಇದ 7 ಅನ್ನೋದು ಒಂದ್ ಅಂಕಿ, 2 ಅನ್ನೋದು ಒಂದ್ ಅಂಕಿ ಆಯ್ತು, 8 ಅನ್ನೋದು ಒಂದ್ ಅಂಕಿ. ಅವನ್ ಏನ್ ಮಾಡ್ಬೇಕು ನಾವ ಅದ್ರದ ಸ್ಥಾನ ಬೆಲೆ ಏನೇನ್ ಐತಿ ಅನ್ನೋದ ತಿಳಿಸ್ಬೇಕು. ಅದ್ರ ಸಲುವಾಗಿ ಇಲ್ಲೊಂದ ಕೋಷ್ಟಕ ಹಾಕ್ನು. ಆಮೇಲೆ ಇವ್ ಏನೇನ್ದಾವಲ್ಲ, ಬಿಡಿದಾಗ ಆಯ್ತೋ, ಏನ್ 10ದಾಗ ಆಯ್ತೋ, ಏನ್ 100, 1000, ಲಾಸ್ಟಿಗೆ ಎಲ್ಲಿ ತರ ಐತಿ ಇಲ್ಲಿ ಇಲ್ಲೊಂದ್ ಲೆಕ್ಕ 1,50,728 ಐತಿ. ಅದ್ರ ಸಲುವಾಗಿ ನೋಡ್ರಿ ಇಲ್ಲಿ ಬಿಡಿ 10, ಬಿಡಿ 10, 100, 1000, 10,000, 10,000 ಆಯ್ತು. ಇದ ಲಕ್ಷ. ಒಂದನೇ ಕ್ವಶನ್ ನೋಡ್ರಿ ಇಲ್ಲಿ ಎಲ್ಲಿಯೂ ಲಕ್ಷ ಇರಬಾರ್ದ ಎಲ್ಲಾರ್ದು. ಇಲ್ಲೇ ನೋಡ್ರಿ ಇಲ್ಲಿ ಎಲ್ಲಾರು ನೋಡ್ರಿ ಇಲ್ಲಿ 728 ಐತಿ. 728 ಐತಿ. 728 ಇದ್ರ ಇದು 728ರಾಗ ಬಿಡಿ ಸ್ಥಾನದಲ್ಲಿ ಇರುವ ಸಂಖ್ಯೆ ಯಾವ್ದು ಇರೋಗ 8. ಅಂದ್ರೆ ಈ ಕಡೆಯಿಂದ ಹೋಗ್ಬೇಕಂತ ಹೇಳಿ, ಎಡದಿಂದ ಹೋಗ್ಬೇಕಂತ ಹೇಳಿಲ್ಲ ಎಲ್ಲರಿಗೂ. ಅಂದ್ರೆ ಏನಾಯ್ತು, 728 ಐತಿ. 728ರಾಗ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ ಯಾವ್ದ 8 ಬಿಡಿ ಸ್ಥಾನ ಆತು. 2 ಅನ್ನೋದು ಏನಾಯ್ತು, ಬಿಡಿ ಅಂದ್ರೆ ಏನಂತ ಹೇಳಿದ್ನ 10 ಅಂತ ಹೇಳಿದ್ನಿಲ್ಲ, 10 2 ಆತು. ಇನ್ನ ಬಿಡಿ 10 ಅಂದ್ರೆ ಏನಾಯ್ತು, ಇದು 700 ಅಂದಿರ್ತೀವಿಲ್ಲ, 100 ಅಂದಿದ್ದಾಗ ಇದೇನಾಯ್ತು 7 ಆತು. 728 ಒಂದೇದಿದ ಯಾಕತಿ 728 ಆಯ್ತು. ನೆಕ್ಸ್ಟ್ ಕ್ವಶನ್ ಬರೀ 8 ಕೊಟ್ಟಾರು, 10 ಕೊಟ್ಟಾರು. ಇದ್ರೊಳಗ ಬಿಡಿ ಸ್ಥಾನದಲ್ಲಿರುವ ಅಂಕಿ ಯಾವ್ದ 0. ಬಿಡಿ ಸ್ಥಾನದಲ್ಲಿರುವುದ ಅಂಕಿ ಯಾವ್ದ 0 ಐತಿ. ನೆಕ್ಸ್ಟ್ ಏನ 1 ಅನ್ನೋದ ಏನ್ ಬಿಡಿ ಸ್ಥಾನದಾಗ ಐತೋ, ಏನ್ 10 ಸ್ಥಾನ ಐತೋ, 10 ಓದಿತ್ತಿಲ್ಲ, 10 ಅಂದ್ರ ಇಲ್ಲಿ 1 ಬರ್ತೈತಿ. ಹೌದು. ನೆಕ್ಸ್ಟ್ 10,000 ಎಷ್ಟಾಯ್ತು, 10,728 ಐತಿ. ಈಗ 8 ಅನ್ನೋದು ಏನಿದ ಬಿಡಿ ಸ್ಥಾನದಲ್ಲಿರುವ ಅಂಕಿ 8 ಅನ್ನೋದ. ನೆಕ್ಸ್ಟ್ 2 ಅನ್ನೋದ 10 ಸ್ಥಾನದಲ್ಲಿ. ಆಮೇಲೆ 7 ಅನ್ನೋದು ಏನಿದ 100 ಸ್ಥಾನ. ನೆಕ್ಸ್ಟ್ ಇಲ್ಲಿ 0 ಅನ್ನೋದ 1000 ಸ್ಥಾನ. ನೆಕ್ಸ್ಟ್ 1 ಅನ್ನೋದ 10,000. ಓದತ್ ಮುಂದ್ ನೋಡ್ರಿ ಬೇಕಾರ 10 ಅಂದ್ರ 10 ಸ್ಥಾನದಾಗ ಯಾವ್ದೈತಿ 1 ಐತಿ. ಆಮೇಲೆ 1000ದಾಗ 0 ಐತಿ, 100 7 ಐತಿ, 10 2 ಐತಿ, ಬಿಡಿ 8 ಐತಿ. ಇದೇನ್ ಆಕತಿ ಅಂದ್ರ 10,728 ಆಕತಿ. ಎಷ್ಟ್ ಆಕತಿದ 10,728. 10,728 ಇಟ್ಕೊಟ್ಟಾರು. ನೆಕ್ಸ್ಟ್ ಏನೈತಿ 32,844 ಐತಿ. ಬಿಡಿ ಸ್ಥಾನ ಏನೈತಿ 4. ಈ ಕಡೆಯಿಂದ ಹೋಗತ್ ಏನಿಲ್ಲ ನಿಮಗ 4 ಐತಿ. 10 ಸ್ಥಾನ ಏನೈತಿ 4 ಐತಿ. ನೆಕ್ಸ್ಟ್ ಏನೈತಿ 8. 100 ಸ್ಥಾನ ಏನೈತಿ 8 ಐತಿ. 1000 ಸ್ಥಾನದಾಗ ಏನೈತಿ 2. ಆಮೇಲೆ 10,000ದಾಗ ಏನೈತಿ 3 ಐತಿ. ಈಗಿನ ಓದಿರ ಏನಾಯ್ತು ನೋಡ್ರಿ ಇಲ್ಲಿ 32,844. ಎಷ್ಟಾಯ್ತು 32,844 ಆಯ್ತು. ಇನ್ನ 1,50,728 ಐತಿ. ನೀವು ಕಮೆಂಟ್ ಮಾಡ್ತೀರಿ ಅಂದ್ರೂ ಮಾಡ್ರಿ, ಇಲ್ಲ ಅಂದ್ರೂ ನಾ ಹೇಳ್ತೀನಿ ನೋಡ್ರಿ. ಈ ಕಡೆಯಿಂದ ಹೋಗನಿ ಇದೇನ ಬಿಡಿ ಸ್ಥಾನ ಆಯ್ತು. ಬಿಡಿ ಸ್ಥಾನ ಏನೈತಿ 8 ಐತಿ. ನೆಕ್ಸ್ಟ್ ಇಲ್ಲಿ ಏನೈತಿ ಇದ 10 ಸ್ಥಾನ 2 ಆಯ್ತು. ನೆಕ್ಸ್ಟ್ ಏನ 7 ಐತಿ. 7 ಅನ್ನೋದ 100 ಸ್ಥಾನ 7. ಆಮೇಲೆ ಇದೇನಾಯ್ತು 1000 ಸ್ಥಾನ 0 ಐತಿ. ನೆಕ್ಸ್ಟ್ ಇದ 10,000 55 ಐತಿ.
ನೆಕ್ಸ್ಟ್ ಇದೇನೈತಿ ಲಕ್ಷ ಒಂದ್ ಐತಿ. ಇದನ್ನ ಓದಿರ ಹೆಂಗಾಯ್ತು ನೋಡ್ರಿ. ಏನಂತ ಓದ್ಬೇಕಿದ್ನ 1,50,728 ಏನಂತಿದ 1,50,728 ಆಯ್ತು. ಇತರ ಸ್ಥಾನ ಬೆಲೆಗಳನ್ನ ನಾವು ಏನ್ ಮಾಡ್ಬೇಕು ಹೇಳ್ಬೇಕು. ಅದ ಕ್ವಶನ್ ಇದ. ಕೆಳಗಿನ ಸಂಖ್ಯೆಗಳಲ್ಲಿ ಪ್ರತಿ ಅಂಕೆಗಳ ಸ್ಥಾನ ಬೆಲೆಗಳನ್ನು ತಿಳಿಸಿ ಅಂತ ಹೇಳ್ಯಾರ. 728 ಅನ್ನೋದು 700 ಬಿಡಿ 8 ಐತಿ, 10 2 ಐತಿ, 107 ಐತಿ. 728 ಆಯ್ತು. ಅಂದ್ರೆ ಈಗೇನ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ ಯಾವ್ದಾಗೈತಿ ಅಂದ್ರ ಬಿಡಿ ಸ್ಥಾನದಾಗಿಂದ 8 ಆಕೈತಿ. ಹಿಂಗ ಎಲ್ಲಾನು ನೀವ ನೋಡ್ಕೋರಿ ಇವ್ನ. ನೆಕ್ಸ್ಟ್ ಕೆಳಗಿನ ಸಂಖ್ಯೆಗಳಲ್ಲಿ ಗೆರೆ ಎಳೆದ ಅಂಕೆಗಳ ಸ್ಥಾನ ಬೆಲೆ ಹೇಳ್ಯಾರ. ತಿಳಿಸ್ಬೇಕು ನೀವೀಗ. ಇದ್ರೊಳಗ ಏನ್ ಮಾಡ್ಯಾರ ಅವ್ರ ಜಸ್ಟ್ ಬರೇ ಅವಾಗಿನೂ ಏನಿದ್ದು ಕ್ವಶನ್ ಅವ ಎಲ್ಲಾ ಇದ್ದು. ಅಂದ್ರೆ ಏನ 728 ಅಂದ್ರ 700 ತಿಳಿಸ್ಬೇಕು, 200 ತಿಳಿಸ್ಬೇಕು, 8 ತಿಳಿಸ್ಬೇಕು. ಅಂದ್ರೆ ಇಲ್ಲಿ ಏನ್ ಕೇಳ್ಯಾರು ಎಕ್ರೇಟ್ ಅಂದ್ರೆ ಇದನ್ನ ಒಂದ ಅಂತ ಹೇಳ್ಬೇಕು. ಅಂದ್ರೆ ಗೆರೆ ಎಳೆದ ಏನಂದರು ಗೆರೆ ಎಳೆದ ಅಂಕೆಗಳ ಸ್ಥಾನ ಬೆಲೆಯನ್ನು ಏನ್ ಹೇಳ್ಯಾರು ಗೆರೆ ಎಳೆದ ಅಂಕೆಗಳ ಸ್ಥಾನ ಬೆಲೆ ಏನೈತೆ ಅನ್ನೋದ ಹೇಳ್ಬೇಕು ನೀವು. ಈಗ 8,768 ಐತಿ. 8,768 ಇಲ್ಲಿ ಗೆರೆ ಎಳ್ದಾರ ಕಾಣತೈತಿ. ಗೆರೆ ಎಳ್ದಾರು ಇದ್ರೊಳಗ 8,768ರಾಗ ಗೆರೆ ಎಳೆದ ಸ್ಥಾನ ಬೆಲೆ ಅಂದ್ರೆ ಏನ 8ರ ಸ್ಥಾನ ಬೆಲೆ ಏನಂತ ಕೇಳ್ಯಾರ. 8ರ ಸ್ಥಾನ ಬೆಲೆ 8ರ ಸ್ಥಾನ ಬೆಲೆ ಏನಾಯ್ತು 8 ಆಯ್ತು. ಎದಕ್ಕಂದ್ರ ಇದ ಬಿಡಿ ಸ್ಥಾನದಾಗ ಐತಿ. ಬಿಡಿ ಸ್ಥಾನದಾಗ 8 ಅಷ್ಟ ಬರ್ತೈತಿ. ಅಂದ್ರ ಬಿಡಿ ಸ್ಥಾನದಾಗ ಏನಿರ್ತೈತಿ 1ರಿಂದ 8. 1ರಿಂದ ಎಷ್ಟ್ ಇರ್ತೈತಿ 0. ಅಂದ್ರ 1ರಿಂದ 1 2 3 4 5 6 7 8 9 ಮತ್ 0 ಇರ್ತೈತಿ. ಇವ್ನ ಅಷ್ಟ ಇರ್ತಾವ. ಇತ್ರ ಬಿಟ್ಟು 10 ಬರ್ದಿವಿ ಅಂದ್ರ ಅದೇನಾಯ್ತು 10ರ ಸ್ಥಾನದಾಗ ಹೋಗಿರ್ತೈತಿ. ಅದ್ರ ಸಲುವಾಗಿ ಬಿಡಿ ಸ್ಥಾನದಾಗ ಏನಂದ್ರ ಯುನಿಕ್ ಅಂದ್ರ ಏನ ಒಂದ ಯೂನಿಟ್ ವ್ಯಾಲ್ಯೂ ಇರ್ತೈತಿ ಅಲ್ಲಿ. ಅಂದ್ರೆ ಸಿಂಗಲ್ ವ್ಯಾಲ್ಯೂ ಒಂದ ವ್ಯಾಲ್ಯೂ ಇರ್ತೈತಿ ಅಲ್ಲಿ. ಅದ್ರ ಮಗ್ಲ ಏನು ಬ್ಯಾರೆವ ಬರಂಗಿಲ್ಲ. ಅದ್ರ ಸಲುವಾಗಿ 8ರ ಸ್ಥಾನ ಬೆಲೆ ಏನಾಯ್ತು 8 ಆಯ್ತು. ಈಗ ನೆಕ್ಸ್ಟ್ ಕ್ವಶನ್ ಏನೈತಿ 898 ಐತಿ. 898ರಾಗ ಇಲ್ಲಿ ಗೆರೆ ಎಳ್ದಾರ. ಈಗ 8 ಇಲ್ಲಿ ಅದಿಲ್ಲ ಇಲ್ಲಿ ಅದಾರ. 898 ಐತಿ. ಈಗ 8ರ ಸ್ಥಾನ ಬೆಲೆ ಕೇಳ್ಯಾರ. 8ರ ಸ್ಥಾನ ಬೆಲೆ ಕೇಳ್ಯಾರ. ಅದನ್ನ ಬರ್ದಿದ್ರಿ ಏನಿದ ಬಿಡಿ ಸ್ಥಾನದಾಗಿತ್ತು. ಈಗ ಇದೆ ಎಷ್ಟರ ಸ್ಥಾನದಾಗ ಐತಿ 100ರ ಸ್ಥಾನದಾಗ ಐತಿ. ಅದಕ್ಕೆ ಏನ್ ಮಾಡ್ಬೇಕಂದ್ರ ನೀವ 8 ಅಂದ್ರೆ 100ರ ಸ್ಥಾನ ಅಂದ್ರೆ ಏನಾಯ್ತು 100 ಆಯ್ತು. ಅದಕ್ಕೆ ಏನಾಕತ್ತಿದ 800 ಆಕತಿ. 8ರ ಸ್ಥಾನ ಬೆಲೆ ಏನಾಯ್ತು 800 ಆಯ್ತು. ನೆಕ್ಸ್ಟ್ ಕ್ವಶನ್ ಏನೈತಿ 1,20,722 ಐತಿ. ಎಷ್ಟ್ ಐತಿದ 1,20,722 ಐತಿ. ಇದ್ರೊಳಗ 2ರ ಸ್ಥಾನ ಬೆಲೆ ಅಂತ ಕೇಳ್ಯಾರ. 2ರ ಸ್ಥಾನ ಬೆಲೆ ಅಂತ ಕೇಳ್ಯಾರು. ಈಗ ಇದಂದ್ರ ಏನಾಯ್ತು ಬಿಡಿ ಸ್ಥಾನ ಆಯ್ತು. ಬಿಡಿ ಸ್ಥಾನದ ಆದ ನಂತರ ಏನಂತ ಹೇಳಿದ್ನಿ 10 ಅಂತ ಹೇಳಿದ್ನಿ. 10 ಆಯ್ತು. 10 ಈ 2 ಕೇಳಿ ಈ 2 ಕೇಳ್ಯಾರ. ಮತ್ತ ಅದನ್ನ ಕನ್ಫ್ಯೂಸ್ ಇಡಿಸ್ಕೊಂಡಿದ್ರಿ. ಇಲ್ಲೊಂದ್ ಐತ್ ಮತ್ತ 2 ಆದ್ರೆ ಗೆರೆ ಎಳ್ದಿದ್ ನೋಡ್ರಿ ನೀವು ಏನ್ ನೋಡ್ಬೇಕು ಗೆರೆ ಎಳ್ದಿದ್. ಅವಾಗ ಏನಿದೆ 2ರ ಸ್ಥಾನ ಬೆಲೆ 2ರ ಸ್ಥಾನ ಬೆಲೆ ಇದೆ ಯಾವ ಸ್ಥಾನ ಬೆಲೆದಾಗ ಐತಿ 10ರ ಸ್ಥಾನದಾಗ ಐತಿಲ್ಲ. 10ರ ಸ್ಥಾನದಾಗ ಇದ್ರ ಏನಾಕತಿದ 20 ಆಕತಿ. 2ರ ಸ್ಥಾನ ಬೆಲೆ ಅಂದ್ರೆ ಎಷ್ಟ್ ಆಯ್ತಿದ 20 ಆಯ್ತು. ಇನ್ನ ನೆಕ್ಸ್ಟ್ ಕ್ವಶನ್ ಏನಂದ್ರೆ 72,890 ಐತಿ. 72,890 ಐತಿ. ಇಲ್ಲಿ ಏನ್ ಮಾಡ್ಯಾರು 8 ಕೇಳ್ದಾರು. 8 ಕೇಳ್ದಾರು. 8ರ ಸ್ಥಾನ ಬೆಲೆ ಏನಿದ 8ರ ಸ್ಥಾನ ಬೆಲೆ 8ರ ಸ್ಥಾನ ಬೆಲೆ ಏನ್ ಅನ್ನೋದು ನೀವ ಹೇಳ್ಬೇಕು ನನಗ. 8ರ ಸ್ಥಾನ ಬೆಲೆ ಅನ್ನೋದ ನೀವ ಹೇಳ್ಬೇಕು ಕಮೆಂಟ್ ಮೂಲಕ. ಏನು ನೆಕ್ಸ್ಟ್ 8,768 ಐತಿ. 8ರ ಸ್ಥಾನ ಬೆಲೆ ಅಂದ್ರೆ ಏನಿತ್ತು 8 ಆಯ್ತು. ಬಿಡಿ ಸ್ಥಾನದಾಗ ಐತಿ ಅದ್ರ ಸಲುವಾಗಿ 8 ಆಯ್ತು. ಆಮೇಲೆ 898 ಐತಿ. ಅದ್ರದ್ದು 8ರ ಸ್ಥಾನ ಬೆಲೆ ಏನಾಯ್ತು 800 ಆಯ್ತು. ಈಗ ಆಮೇಲೆ ಏನಾಯ್ತು 1,20,722 ಐತಿ. ಅದ್ರದ್ದು 2ರ ಸ್ಥಾನ ಬೆಲೆ 20 ಆಯ್ತು. ಇನ್ ಇಲ್ಲೊಂದ ಬಿಟ್ಟೇನೇನು 8,768 ಐತಿ. 8,768ರಾಗ 7ರ ಸ್ಥಾನ ಬೆಲೆ ಕೇಳ್ಯಾರ. ಎಷ್ಟ್ರದ 7ರ ಸ್ಥಾನ ಬೆಲೆ 7ರ ಸ್ಥಾನ ಬೆಲೆ 7ರ ಸ್ಥಾನ ಬೆಲೆ ಏನಾಯ್ತು 7ರ ಸ್ಥಾನ ಬೆಲೆ ಅಂದ್ರ ಎಷ್ಟ್ರಾಗ ಐತಿದ ಏನ್ ಬಿಡಿದಾಗ ಐತೆ ಏನ್ 10ದ್ರಾಗ ಐತೆ ಏನ್ 100ರಾಗ ಐತೋ 100 ಐತಿ. 100 ಆದ್ರ ಏನಾಯ್ತಿದ 700. ಎಷ್ಟಾಯ್ತು 700 ಆಯ್ತು. ನೀವು ನನಗ 8ರ ಸ್ಥಾನ ಬೆಲೆ ಏನೈತಿ ಅದನ್ನ ಕಮೆಂಟ್ ಮೂಲಕ ಹೇಳ್ಬೇಕು. ಇಷ್ಟೆಲ್ಲಾ ಕಲ್ತ್ರಿ.
ಇನ್ನೇನೈತಿ ಅಂದ್ರ ಕೆಳಗಿನ ಸಂಖ್ಯೆಗಳನ್ನು ವಿಸ್ತರಿಸಿ ಬರಿಬೇಕು. ವಿಸ್ತರಿಸುದು ಹೆಂಗಂದ್ರ ಈಗೊಂದ ಏನ್ ಕೊಟ್ಟಾರ ಅವ್ರ 69,308 ಐತಿ. 69,308 10,000 ಐತೋ ಏನ ಬಿಡಿ ಸ್ಥಾನದಾಗ ಐತೋ ಏನ 100 ಸ್ಥಾನ ಏನ 10,000ದಾಗ ಐತೋ ನೋಡ್ಬೇಕು. ಅದನ್ನ ಏನ್ ಮಾಡ್ಬೇಕು ನಾವ ಇಂಟುದ್ರ ಹಾಕಿ ಬರಿಬೇಕು. ಈಗ ಹೆಂಗ ಬಿಡಿಸಿ ಬರಿಬೇಕು. ಅದನ್ನ ವಿಸ್ತರಿಸಿ ಅಂದ್ರನು ಒಂದ ಬಿಡಿಸಿ ಬರಿಬೇಕು. ಬಿಡಿಸಿನು ಅಂದ್ರನು ಒಂದ ವಿಸ್ತರಿಸಿ ಅಂದ್ರನು ಒಂದ. ಅಂದ್ರ ಏನಾಯ್ತಿದ 69,000 ಐತಿ. ಇಲ್ಲಿ ಏನಾಯ್ತಿದ ಅನ್ನೋದ ಎಟ್ರ ಸ್ಥಾನ ಬೆಲೆದಾಗ ಐತಿದ 10,000 ಐತಿ. ಅದೇನಾಯ್ತು 6 ಇಂಟು 10,000 ಆಯ್ತು. 6 ಇಂಟು 10,000 ಆಯ್ತು. ನೆಕ್ಸ್ಟ್ 9 ಅನ್ನೋದ 1000 ಸ್ಥಾನದಾಗ ಐತಿ. ನೋಡ್ಬೇಕಾರೆ ಇದ ಬಿಡಿ ಇದ 10 ಇದೇನಾಯ್ತು 100 ಆಯ್ತು. ಇದ 1000 ಆಯ್ತು. ಇದ 10,000 ಇದು ಬಿಡಿ ಆಯ್ತು. ಇದು 10 ಆಯ್ತು. ಇದು 100 ಇದು 1000 ಇದು 10,000 ಅಂದ್ರ 6 ಇಂಟು 10,000 ಆಯ್ತು. ನೆಕ್ಸ್ಟ್ 9 ಐತಿ. 9 ಅನ್ನೋದ 1000 ಸ್ಥಾನದಾಗ ಐತು. ಎಷ್ಟ್ರದಾಗ ಐತಿದ 1000 ಸ್ಥಾನ ಏನ್ 100 ಸ್ಥಾನ 1000 ಐತಿ 1000. ನೆಕ್ಸ್ಟ್ 3 ಅನ್ನೋದ ಏನ್ 100 ಸ್ಥಾನದಾಗ ಐತೋ ಏನ್ 10 ಸ್ಥಾನದಾಗ ಐತೋ ಏನ್ ಬಿಡಿ ಸ್ಥಾನದಾಗ ಐತೋ 100 ಐತಿ. 3 ಇಂಟು 100 ಪ್ಲಸ್ ನೆಕ್ಸ್ಟ್ ಏನೈತಿ 0 ಐತಿ. 0 ಎಟ್ರ ಸ್ಥಾನದಾಗ ಐತದ 10 ಸ್ಥಾನದಾಗ ಐತಿ ಪ್ಲಸ್ ನೆಕ್ಸ್ಟ್ 8 ಅನ್ನೋದ ಬಿಡಿ ಸ್ಥಾನದಾಗ ಐತಿ. 8 ಇಂಟು 1 ಮಾಡ್ಬೇಕು. 8 ಇಂಟು 1 ಮಾಡ್ಬೇಕು. ಇದನ್ನ ಏನ್ ಮಾಡುದು ವಿಸ್ತರಿಸಿ ಬರೆಯ ಅಂದಾರ. ಇದನ್ನ ಒಮ್ಮೆ ಹಿಂಗೂ ಕೊಟ್ಟಿರ್ತಾರ. ಇನ್ನೊಂದ್ ಏನ್ ಕೊಟ್ಟಿರ್ತಾರ ಅಂದ್ರ ಇದನ್ನ ಗುಣಿಸಿ ಇಟ್ಟಿರ್ತಾರ. ಏನ್ ಮಾಡಿರ್ತಾರ ಆಪ್ಷನ್ ದಾಗ ಇದನ್ನ ಗುಣಿಸಿ ಡೈರೆಕ್ಟ್ ಹತ್ರ ಆನ್ಸರ್ ಏನ್ ಇಟ್ಟಿರ್ತಾರ ಅಂದ್ರ ಇದೇನಾಯ್ತಿದ 6 ಇಂಟು 10,000 ಅಂದ್ರೆ ಎಷ್ಟಾಯ್ತು 60,000 ಆಯ್ತು. 60,000 ಆಯ್ತು ಪ್ಲಸ್ 9 ಇಂಟು 1000 ಐತಿ. ಅದನ್ನ ಗುಣಿಸಿಟ್ರೆ ಏನಾಯ್ತಿದ 9,000 ಆಯ್ತು. 9,000 ಆಯ್ತು ಪ್ಲಸ್ ಇದೇನಾಯ್ತು 3 ಇಂಟು 100 ಐತಿ 300 ಆಯ್ತು. 300 ಆಯ್ತು ಪ್ಲಸ್ 0 ಇಂಟು 10 0ದಿಂದ ಯಾವ ಸಂಖ್ಯೆ ಗುಣಿಸಿರ್ನು ಏನ್ ಬರ್ತೈತಿ 0 ನ ಬರ್ತೈತಿ. 0 ಆಯ್ತು ಪ್ಲಸ್ 8 ಇಂಟು 1 ಏನಾಯ್ತು 8 ಆಯ್ತು. ಒಮ್ಮೆ ಆಪ್ಷನ್ ದಾಗ ಮ್ಯಾಗಿಂದನು ಇಟ್ಟಿರ್ತಾರು ಕೆಳಗಿಂದನು ಇಟ್ಟಿರ್ತಾರ. ನೀವ್ ಏನ್ ಮಾಡ್ಬೇಕು ಆಪ್ಷನ್ ನೋಡಿ ಹಾಕ್ಬೇಕು. ಇದನ್ನ ಹೆಂಗ್ ವಿಸ್ತರಿಸಿ ಬರೆಯುದು 89,700 ಅಂದ್ರ ಬಿಡಿ 10 100 ಆಮೇಲೆ ಏನಾಯ್ತು ಇದ 8,97,654 ಆಯ್ತು. ಎಷ್ಟಾಯ್ತಿದ ಎಷ್ಟಾಯ್ತು ಬಿಡಿ 10 100 1000 10,000 ಲಕ್ಷ 8,97,654 ಆಯ್ತು. ಇತರ ಆನ್ಸರ್ ಏನಾಕತಿ 8 ಬರ್ಕೋತೀರಿ. 8 ಅನ್ನೋದ ಲಕ್ಷದ ಸ್ಥಾನದಾಗ ಐತಿಲೋ 8 ಅನ್ನೋದ ಲಕ್ಷ 1 ಲಕ್ಷ ಐತಿ. 1 ಲಕ್ಷದ ಸ್ಥಾನದಾಗ ಐತಿ. ಮತ್ ಪ್ಲಸ್ ಹಾಕುದು. ಇದ 9 ಅನ್ನೋದ 10,000 9 ಅನ್ನೋದ ಯಾವ ಸ್ಥಾನ ಬೆಲೆದಾಗ ಐತಿದ 10,000ದಾಗ ಐತಿ ಪ್ಲಸ್ 7 ಅನ್ನೋದ 1000 ಸ್ಥಾನದಾಗ ಐತಿ. 7 ಅನ್ನೋದ 1000 ಸ್ಥಾನ. ಆಮೇಲೆ 6 ಅನ್ನೋದ 600 6 ಇಂಟು 100 ಆಯ್ತು ಪ್ಲಸ್ 5 ಅನ್ನೋದ 5 ಇಂಟು 10 ಆಯ್ತು ಪ್ಲಸ್ 4 ಐತಿ 4 ಇಂಟು 1 ಇಷ್ಟ ಹಿಂಗರ ಬರೀರಿ 1 ಇಲ್ಲ ಅಂದ್ರ ಅವ್ರ ಏನ್ ಮಾಡಿರ್ತಾರು ಇದನ್ನ ಒಟ್ಟು ಏನ್ ಮಾಡಿರ್ತಾರು ಗುಣಿಸಿಟ್ಟಿರ್ತಾರು. ಏನ್ ಮಾಡಿರ್ತಾರು ಒಟ್ಟು ಗುಣಿಸಿಟ್ಟಿರ್ತಾರು. ಇದೇನಾಯ್ತು 8 ಲಕ್ಷ ಆಯ್ತು. 8 ಲಕ್ಷ ಪ್ಲಸ್ ಇದೇನಾಯ್ತು 90,000 ಆಯ್ತು. 90,000 ಆಯ್ತು. ನೆಕ್ಸ್ಟ್ ಇದೇನಾಯ್ತು 7,000 ಆಯ್ತು. 7,000 ಪ್ಲಸ್ ಇದೇನಾಯ್ತು 600 ಆಯ್ತು. 600 ಆಯ್ತು. ಇದೇನಾಯ್ತು 50 ಪ್ಲಸ್ 4 ಇಂಟು 1 ಏನಾಯ್ತು 4 ಇಟ್ಟಿರ್ತಾರ. ಹಿಂಗರ ಇಟ್ಟಿರ್ತಾರ 1 ಹಿಂಗರ ಇಟ್ಟಿರ್ತಾರು. ಅವನ್ ನೋಡ್ಕೋರಿ ನೀವ. ಇನ್ನ 10 ಅನ್ನೋದು ಏನ್ ಮಾಡ್ಬೇಕು ನೀವ ನನಗ ಈಜಿ ಆಯ್ತಿದೇನ ಇದನ್ನ ನೀವ್ ಏನ್ ಮಾಡ್ಬೇಕು ನಂಗ ಕಮೆಂಟ್ ಮಾಡ್ಬೇಕು ಇದ್ರ ಆನ್ಸರ್. ನೆಕ್ಸ್ಟ್ ಏನಾಯ್ತು ನೋಡ್ರಿ. ಈಗ ಏನ್ ಮಾಡ್ಯಾರ ಅಂದ್ರ ಕೆಳಗಿನವುಗಳನ್ನು ಸಂಕ್ಷಿಪ್ತ ರೂಪದಾಗ ಬರ್ರಿ ಅಂತ ಹೇಳ್ಯಾರ. ಇನ್ನತನ ನಿಮಗೆ ಏನ್ ಕೇಳಿರು ಒಂದ್ ಸಂಖ್ಯೆ ಕೊಟ್ಟ ಅದನ್ನ ವಿಸ್ತರಿಸಿ ಬರಿ ಅಂದಾರ. ಈಗ ಏನ್ ಮಾಡ್ಯಾರು ಅವ್ರ ವಿಸ್ತರಿಸಿ ಕೊಟ್ಟಾರು ಅದನ್ನ ನೀವ್ ಏನ್ ಮಾಡ್ಬೇಕು ಸಂಕ್ಷಿಪ್ತದಾಗ ಬರಿಬೇಕು. ಏನ್ ಮಾಡ್ಬೇಕು ಅವ್ರ ವಿಸ್ತರಿಸಿ ಕೊಟ್ಟಾರು ಅದನ್ನ ನೀವ್ ಏನ್ ಮಾಡುದು ಸಂಕ್ಷಿಪ್ತ ರೂಪದಾಗ ಬರಿಬೇಕು. ಅಂದ್ರೆ ಏನ್ ಮಾಡುದು ಸಂಖ್ಯೆದಾಗ ಬರಿಬೇಕು. ಇಂಡೈರೆಕ್ಟ್ ಸಂಖ್ಯೆದಾಗ ಬರಿಬೇಕಂತ ಹೇಳ್ಯಾರ ನಿಮಗ್. ಇದೇನೈತಿ ಎಷ್ಟ್ರದಾಗ ಐತಿ ನೋಡ್ರಿ ಇದ 70,000 ಐತಿ. 70,600 50 8 ಐತಿ. ಇದನ್ನ ಏನ್ ಮಾಡ್ಬೇಕು ಕೂಡಿಸಿ ಬರದ್ ಬಿಡುದು. ಏನಿ ಇಲ್ಲ ಕೂಡಿಸಿ ಬರದ್ರ ಏನಾಯ್ತು 70,658 ಆಯ್ತು. ಇಷ್ಟ ಐತ್ರ ಆನ್ಸರ್. ಹೆಂಗ ಇದನ್ನ ವಿಸ್ತರಿಸಿ ಕೊಟ್ಟಿರ್ತಾರ ಅದನ್ನ ನೀವ್ ಏನ್ ಮಾಡ್ಬೇಕು ಸಂಕ್ಷಿಪ್ತ ರೂಪದಾಗ ಬರಿಬೇಕು.
ಏನಾಯ್ತಿದ 70,658 ಹಂಗಾದ್ರೆ ಇದ 7,878 ಐತಿ. ಇದನ್ನ ಏನ್ ಮಾಡೋದು 7,878. ಈಗ ಅದ ಇನ್ನೊಂದ್ ನಾವೊಂದ್ ಕೊಡ್ತೀನಿ ಅದನ್ನ ನೋಡ್ರಿ. 3,000 ಪ್ಲಸ್ 3,000 ಪ್ಲಸ್ 0 ಪ್ಲಸ್ 0 ಪ್ಲಸ್ 1 ಇದನ್ನ ನನಗ್ ನೀವು ಕಮೆಂಟ್ ಮಾಡ್ಬೇಕು. ಅಂದ್ರೆ ಇಲ್ಲಿ ಏನಾಗೈತಿ ನೋಡ್ರಿ ನೀವ ಇದೇನ 100 ಸ್ಥಾನ ಐತಿ ಆಮೇಲೆ 10 ಸ್ಥಾನ ಐತಿ. ಇವು ಎರಡು ಏನ್ದಾವು 0 ಐತಿ. ಇದನ್ನ ನೀವು ಅದನ್ನ ಹೆಂಗ ತಲಿ ಓಡಿಸಿ ಹೆಂಗ್ ಮಾಡ್ತಿರೋ ನೋಡ್ರಿ. ನನ್ನ ಮಾತ್ರ ಇದ ಆನ್ಸರ್ ಹೇಳ್ಬೇಕು. ನೆಕ್ಸ್ಟ್ ಏನೈತಿ ಇನ್ನತನ ಏನೇನ್ ಕಲ್ತ್ರಿ ನೀವ ನಮ್ ಭಾರತೀಯ ಪದ್ಧತಿದೊಳಗಿನು ಹೆಂಗ ವಿಂಗಡಿಸ್ಯಾರು ಅದರ ಪದ್ಧತಿಯನ್ನ ಕಲ್ತ್ರಿ. ಅಂದ್ರೆ ನಮ್ಮಲ್ಲಿ ಏನಿತ್ತು ಬಿಡಿ ಇತ್ತು 10 ಇತ್ತು 100 ಇತ್ತು 1000 10,000 ಲಕ್ಷ 10 ಲಕ್ಷ 1 ಕೋಟಿ ಇತ್ತು. ಆದ್ರ ಅಂತಾರಾಷ್ಟ್ರೀಯ ಪದ್ಧತಿದೊಳಗ ಅವ್ರ ಏನ್ ಮಾಡ್ತಾರಂದ್ರ ನಮ್ಮಲ್ಲಿ 10,000 ತನ ಅಟ್ಟ ಇದ್ದು ಅಲ್ಲಿ ಏನ್ ಮಾಡ್ತಾರ ಅವ್ರ 10,000 ಬಿಟ್ಟು 100,000 ಅಂತ ಅವ್ರ ವಿಂಗಡಣೆ ಮಾಡ್ಯಾರ. ಅದ್ ಹೆಂಗೈತಿ ಅನ್ನೋದು ಅದನ್ನೊಂದ್ ಸ್ವಲ್ಪ ಹೇಳ್ತೀನಿ ನೋಡ್ರಿ. ಫಸ್ಟ್ ಏನೈತಿ ಇಲ್ಲಿ ನಮ್ಮಲ್ಲಿ ಏನಿತ್ತು 1 ಇತ್ತು ಅದೇ ಏನ ಬಿಡಿ ಇತ್ತು. ನಮ್ಮಲ್ಲಿ ಬಿಡಿ ಇತ್ತು ಆಮೇಲೆ ಆದ ನಂತರ ಏನಿತ್ತು 10 ಐತಿ 10 ಆಮೇಲೆ ಆದಾಗಂತ್ಲೆ 100 ಇತ್ತು 100 ಇತ್ತು. ನಮ್ಮಲ್ಲಿ ಏನಿತ್ತು ಬಿಡಿನೂ ಇತ್ತು 10 ಇತ್ತು 100 ಇತ್ತು. ನೆಕ್ಸ್ಟ್ ಏನಿತ್ತು 1000 ಇತ್ತು. 1000 ನಮ್ಮಲ್ಲಿ ಭಾರತದೊಳಗೂ ಇತ್ತು ಈಗ ಅಂತಾರಾಷ್ಟ್ರದಾಗೂ ಐತಿ. ಅದೇ ತರ 10,000 ಐತಿ 10,000 ಐತಿ. ಇಲ್ಲಿ ಬಂದ್ ನೋಡ್ರಿ 10,000 ಗಂಟ್ಲೆ ನಮ್ಮಲ್ಲಿ ಏನ 10,000 ಗಂಟ್ಲೆ ಏನಿತ್ತು ಲಕ್ಷ ಇತ್ತು. ಆದ್ರೆ ಇಲ್ಲಿ ಏನೈತಿ ಅಂದ್ರ 10,000 ಗಂಟ್ಲೆ 100,000 ಐತಿ. ಏನೈತಿ 100,000 ಏನೈತಿ 100,000 ಐತಿ. 100,000 ಗಂಟ್ಲೆ ಇಲ್ಲಿ ಏನ ನಮ್ಮಲ್ಲಿ ಏನ 10,000 ಗಂಟ್ಲೆ ಲಕ್ಷ ಲಕ್ಷ ಗಂಟ್ಲೆ 10 ಲಕ್ಷ. ಇಲ್ಲಿ 100,000 ಗಂಟ್ಲೆ ಏನೈತಿ ಮಿಲಿಯನ್ ಐತಿ. ಏನೈತಿ ಮಿಲಿಯನ್ ಮಿಲಿಯನ್ ಐತಿ ಮಿಲಿಯನ್ ಐತ್ಲ 100,000 ಗಂಟ್ಲೆ ಮಿಲಿಯನ್ ಮಿಲಿಯನ್ ಗಂಟ್ಲೆ ಏನೈತಿ 10 ಮಿಲಿಯನ್ 10 ಮಿಲಿಯನ್ ಐತಿ. 10 ಮಿಲಿಯನ್ ಗಂಟ್ಲೆ 100 ಮಿಲಿಯನ್ ಐತಿ. 100 ಮಿಲಿಯನ್ 100 ಮಿಲಿಯನ್ ಗಂಟ್ಲೆ ಇಲ್ಲಿ ಏನ್ ಮಾಡಿರ್ತಾರಂದ್ರ ಅವ್ರ 3 ಅಂದ್ರೆ ನಮ್ಮಲ್ಲಿ ಫಸ್ಟ್ ಅಷ್ಟ 3 ಇರ್ತೈತಿ. ಈಗ 10,000 ಐತಿ ಇಲ್ಲಿ ಏನ್ ಮಾಡಿರ್ತಾರು ನಮ್ಮಲ್ಲಿ 3 ಆಗಂಟ್ಲೆ ಏನ್ ಮಾಡಿರ್ತಾವು ಕಾಮ ಕೊಟ್ಟ ಇದ್ ಮಾಡಿರ್ತಾರ. ಫಸ್ಟ್ ಅಟ್ಟ 3 ಆಮೇಲೆ ಏನಿರ್ತೈತಿ 2 ಅಂತೆ ಇರ್ತೈತಿ. ನಮ್ಮಲ್ಲಿ ಹಂಗ 2 ಅಂತೆ ವಿಂಗಡಿಸ್ಕೊತಾ ಹೋಗಿರ್ತಾರ. ಆದ್ರ ಅಂತಾರಾಷ್ಟ್ರೀಯ ಪದ್ಧತಿಯಾಗ ಏನ್ ಮಾಡ್ತಾರಂದ್ರ ಇದನ್ನ ಸೇಮ 91 1 0 0 0 ಇಷ್ಟ ಐತಿ. ಇದನ್ನ ಏನ್ ಮಾಡ್ತಾರಂದ್ರ ಅವ್ರ ಫಸ್ಟ್ 3 ಆಮೇಲೆ ಏನ್ ಮಾಡ್ತಾರ ಅವ್ರ 3ನ ಇದ್ ಮಾಡ್ತಾರು. ಈಗ ನಮ್ಮಲ್ಲಿ ಇದೇನಾಯ್ತು 91,10,000 ಆಯ್ತು. ನಮ್ಮಲ್ಲಿ ಏನಾಯ್ತಿದ 91,10,000 ಆಯ್ತು. 91,10,000 ಆಯ್ತು. ಆದ್ರೆ ಅವ್ರಲ್ಲಿ ಏನಾಕತಿ ಈಗ ಎಷ್ಟ್ ಆಕತಿ ಅಂದ್ರ 9,110,000 ಆಕತಿ. ಎಷ್ಟ್ ಆಕತಿ ಅಂದ್ರ 9,110,000 ಆಕತಿ. ಅಂದ್ರ ಅವ್ರದ ನಮ್ದ ಒಂದ್ ಸ್ವಲ್ಪ ಏನೈತಿ ಚೇಂಜ್ ಐತಿ. ಅದನ್ನೊಂದಿಟ್ಟ ನೋಡ್ಕೊಂಡ್ ಬಿಡ್ರಿ. ಉಳ್ಕಿದೆಲ್ಲ ಸೇಮ. ಇಲ್ಲಿ 100 ಮಿಲಿಯನ್ ಅಂದ್ರೆ ಏನೈತಿ ಬಿಲಿಯನ್ ಬಿಲಿಯನ್ ಐತಿ. 100 ಮಿಲಿಯನ್ ಅಂದ್ರೆ ಏನೈತಿ ಬಿಲಿಯನ್ ಐತಿ. 100 ಬಿಲಿಯನ್ ಕೆಟ್ ಸೊನ್ನೆ ಬರ್ತಾವ ನೋಡ್ರಿ ಇಲ್ಲಿ. ಇವ್ 3 6 ಇವ 9. 1 ಬಿಲಿಯನ್ ಅಂದ್ರೆ ಎಷ್ಟಾತು 9 ಸೊನ್ನೆ ಬರ್ತಾವ ಅವ್ರ ಪ್ರಕಾರ. ನಮ್ಮಲ್ಲಿ ಏನ 1 ಕೋಟಿ 10 ಕೋಟಿ ಅಂದ್ರನು ಏನ ಕೋಟಿ. ನಮ್ಮಲ್ಲಿ ಫಸ್ಟ್ ಅಕ್ಕ 3 ಆಗಂತ್ಲೆ ಏನ್ ಮಾಡ್ತಾರು ಕಾಮ ಕೊಡ್ತಾರು. ಅಲ್ಲಿ ಏನ್ ಮಾಡ್ತಾರು ಫಸ್ಟ್ ಅವ್ರಲ್ಲಿ ಸೇಮ್ ಐತ್ 3. ನೆಕ್ಸ್ಟ್ ಏನ್ ಮಾಡ್ತಾರು ನಮ್ಮಲ್ಲಿ 2 ಅಂತ ವಿಂಗಡಿಸ್ತಾರು. ಆದ್ರ ಅಲ್ಲಿ ಏನ್ ಮಾಡ್ತಾರು ನೆಕ್ಸ್ಟ್ ಏನ್ ಮಾಡ್ತಾರ ಅಂದ್ರ 3 ಏಕ ಅವ್ರ ಬಿಲಿಯನ್ ತನಾನು ಏನ್ ಮಾಡ್ತಾರು 3 ಇಷ್ಟೇನ ನಮ್ದ ನವೋದಯಗ ಫೋಕಸ್ ಐತಿ. ನವೋದಯ ಆತು ಮುರಾರ್ಜಿ ಆತು ಒಟ್ 6ನೇ ತರಗತಿ ಮಕ್ಕಳಿಗೆ ವಸತಿ ಶಾಲೆ ಸಲುವಾಗಿ ನಾವೇನ್ ಮಾಡತ್ತೀವಿ ಆನ್ಲೈನ್ ಕ್ಲಾಸ್ ಮಾಡತ್ತೀವಿ. ಈ ವಿಡಿಯೋ ಏನಾರ ನಿಮ್ಗೆ ಇಷ್ಟ ಆಗಿದ್ರ ನಿಮ್ ಮಕ್ಕಳಿಗೂ ಹೆಲ್ಪ್ ಆಗೋ ಸಲುವಾಗಿ ನಾವ್ ಮಾಡತ್ತೀವಿ. ಅದನ್ನ ನೀವೇನ್ ಮಾಡ್ಬೇಕು ನಿಮ್ ಮಕ್ಕಳಿಗೂ ತಿಳಿಸಿ ಹೇಳ್ಬೇಕು. ಇಷ್ಟ ಹೇಳಿ ಈ ವಿಡಿಯೋ ಏನಾದ್ರ ನಿಮ್ಗೆ ಇಷ್ಟ ಆಗಿದ್ರ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಲೈಕ್ ಮಾಡ್ರಿ. ಧನ್ಯವಾದ.